ಸೊ ಯೋಗ ಮಾಡೋದ್ರಿಂದ ಬಾಡಿಯನ್ನು ಅಷ್ಟೇ ರಿಲ್ಯಾಕ್ಸ್ ಮಾಡ್ಕೋಬಾರ್ದು, ನಿಮ್ಮ ಮೈಂಡನ್ನು ಕೂಡ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ರಿಲ್ಯಾಕ್ಸ್ ಆದಾಗ ನಿಮ್ಮ ಬಾಡಿಯಲ್ಲಿ ಪೇನನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಬರದೇ ಇರೋ ಹಾಗೆ ತಡಿಬಹುದು. ನಿಕುಂಜಾಸನ, ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ರಿಲೀವ್ ಆಗುತ್ತೆ. ನಮಸ್ಕಾರ, ಕಲಿಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಅಶ್ವಿನಿ ವಿಕೋನೂರ್, ಆಯುರ್ವೇದ ತಜ್ಞೆ ಹಾಗೂ ಯೋಗ ಪ್ರಾಕ್ಟೀಷನರ್. ಇವತ್ತಿನ ಸಂಚಿಕೆಯಲ್ಲಿ ಯೋಗ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಬರುವಂತ ಪೇನ್ ಹೇಗೆ ಕಂಟ್ರೋಲ್ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಸೊ ನಾವು ಎವ್ರಿ ಡೇ ಏನ್ ಮಾಡ್ತೀವಿ, ಕೂತಲ್ಲೇ ಕೆಲಸ ಮಾಡ್ತೀವಿ ಲ್ಯಾಪ್ಟಾಪ್ ಅಲ್ಲಿ, ಅಥವಾ ತುಂಬಾ ಹೆಚ್ಚಾಗಿ ಊಟ ಮಾಡಿ ಒಂದೇ ಕಡೆ ಕೂತಿರ್ತೀವಿ. ಬೇಸಿಕಲಿ ನಮ್ಮ ಬಾಡಿ ವರ್ಕೌಟ್ ಆಗೋದಿಲ್ಲ. ಈ ಯೋಗ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮಸಲ್ಸ್ ಅಲ್ಲಿ ಇರುವಂತ ಸ್ಟಿಫ್ನೆಸ್ ಬ್ರೇಕ್ ಆಗುತ್ತೆ. ಆದ್ರೆ ಈ ಆಸನ ಯಾವತ್ತೂ ಆಸನ ಮಾಡದೇ ಇದ್ರೆ ಈ ಆಸನ ಶುರು ಮಾಡಿದಾಗ ಫಸ್ಟ್ 5 days ಪೇನ್ ಬರಬಹುದು. ಪೇನ್ ಮ್ಯಾನೇಜ್ಮೆಂಟ್ಗೆ ಅಂತ ಮಾಡಿದ್ದು ಪೇನ್ ಬಂತಲ್ಲಪ್ಪ ಅಂತ ಯೋಚಿಸ್ಬೇಡಿ. ಮಾಡ್ತಾ ಮಾಡ್ತಾ ಅದು ಪೇನ್ ರಿಲ್ಯಾಕ್ಸ್ ಆಗತ್ತೆ, ಮಸಲ್ಸ್ ಸ್ಟ್ರಾಂಗ್ ಆಗತ್ತೆ. ಸೊ ಇವತ್ತು ನಾವು ಕೂತ್ಕೊಂಡು ಹಾಗೆ ನಿಂತ್ಕೊಂಡು ಎರಡೂ ರೀತಿಯಲ್ಲಿ ಯೋಗ ಮಾಡೋಣ. ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. ಮೊದಲನೇದಾಗಿ ತಾಡಾಸನಕ್ಕೆ ಬನ್ನಿ. ನಿಮ್ಮ ಕಾಲುಗಳು ಒಟ್ಟಿಗೆ ಇರಲಿ, ತೋಳುಗಳನ್ನ ಹಿಂದೆ ಮಾಡ್ಕೊಳ್ಳಿ, ನಿಮ್ಮ ಕೈಗಳು ತೊಡೆ ಪಕ್ಕದಲ್ಲಿ ಇರಲಿ. ನಾರ್ಮಲ್ ಬ್ರೀತಿಂಗ್, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಬಾಡಿ ಸ್ವೇ ಆಗ್ತಾ ಇದ್ರೆ ನೀವು ತಾಡಾಸನದಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಂಡಿದ್ದೀರಾ ಅಂತ ಅರ್ಥ. ಈಗ ಮೊದಲನೇ ಆಸನ ಪರಿವೃತ್ತ ತ್ರಿಕೋಣಾಸನ. ಇದಕ್ಕೆ ನೀವು ಕಾಲುಗಳನ್ನ 3 feet ಅಗಲ ಮಾಡ್ಕೊಳ್ಳಿ. ಓಕೆ, ಕೈಗಳನ್ನ ತೋಳಿನ ಲೆವೆಲ್ಗೆ ಸೈಡ್ ಅಲ್ಲಿ ಎತ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ನಿಮ್ಮ ರೈಟ್ ಕೈಯನ್ನ ಲೆಫ್ಟ್ ಕಾಲ್ ಪಕ್ಕದಲ್ಲಿ ಇಟ್ಕೊಂಡು ಲೆಫ್ಟ್ ಕೈಯನ್ನ ಮೇಲೆ ನೋಡಿ. ನಾರ್ಮಲ್ ಬ್ರೀತಿಂಗ್. ಪರಿವೃತ್ತ ತ್ರಿಕೋಣಾಸನ ಅಥವಾ ಟ್ವಿಸ್ಟೆಡ್ ಟ್ರಯಾಂಗಲ್ ಪೋಸ್. 10 to 30 ಕೌಂಟ್ಸ್ ಈ ಪೊಸಿಷನ್ ಅಲ್ಲೇ ಇರಿ. ಇನ್ಹೇಲ್ ಮಾಡ್ತಾ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ಪುನಃ ಬೆಂಡ್ ಆಗಿ ರೈಟ್ ಸೈಡ್ಗೆ ಟ್ವಿಸ್ಟ್ ಆಗಿ ರೈಟ್ ಕೈಯನ್ನ ಮೇಲೆ ನೋಡಿ. ಲೆಫ್ಟ್ ಕೈಯನ್ನ ರೈಟ್ ಕಾಲ್ ಪಕ್ಕ ಇಟ್ಕೊಳ್ಳಿ. ನಾರ್ಮಲ್ ಬ್ರೀತಿಂಗ್. ನಿಮ್ಮ ಹೊಟ್ಟೆ ಭಾಗದಲ್ಲಿ ಟ್ವಿಸ್ಟ್ ಅನ್ನ ಫೀಲ್ ಮಾಡಿ. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಇಲ್ಲಿಂದ ಪ್ರಸರಿತ ಪಾದೋತ್ತಾನಾಸನ. ಎಕ್ಸೇಲ್ ಮಾಡ್ತಾ ಕೈನ ಕೆಳಗಡೆ ಇಳಿಸಿ ನಿಮ್ಮ ಕೈಗಳನ್ನ ನಿಮ್ಮ ಬಾಡಿಯ ಹಿಂದೆ ಇಂಟರ್ಲಾಕ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ. ನಿಮ್ಮ ಕೈ ಎಷ್ಟು ಮೇಲಾಗತ್ತೋ ಅಷ್ಟು ಮೇಲೆ ಎತ್ತಿ. ಇದನ್ನ ಮಾಡೋದ್ರಿಂದ ಅಕಸ್ಮಾತ್ ಸಿಯಾಟಿಕಾ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ. ಫ್ರೋಸನ್ ಶೋಲ್ಡರ್ ಕಮ್ಮಿ ಆಗುತ್ತೆ. ನಿಮ್ಮ ಕಾಲ್ಗಳು ಟೋನ್ ಆಗುತ್ತೆ. ನಿಮ್ಮ ತೊಡೆ ಭಾಗ, ಇನ್ನರ್ ಥೈಸ್ ಮತ್ತೆ ಔಟರ್ ಥೈಸ್ ಎರಡೂ ಟೋನ್ ಆಗುತ್ತೆ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಎಕ್ಸೇಲ್ ಮಾಡ್ತಾ ನಿಮ್ಮ ಕೈಗಳನ್ನ ರಿಲೀಸ್ ಮಾಡಿ, ಹಾಗೆ ನಿಮ್ಮ ಕಾಲುಗಳನ್ನ ರಿಲೀಸ್ ಮಾಡಿ ಪುನಃ ತಾಡಾಸನಕ್ಕೆ ಬನ್ನಿ. ಬೇಕಿದ್ರೆ ನಿಮಗೆ ಅಕಸ್ಮಾತ್ ಸುಸ್ತಾಗಿದ್ರೆ ಶಿಥಿಲ ತಾಡಾಸನದಲ್ಲಿ ನಿಮ್ಮ ಬಾಡಿಯನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಶಿಥಿಲ ತಾಡಾಸನ, ಕಾಲ್ಗಳು ಸ್ವಲ್ಪ ಅಗಲ, ಕೈಗಳು ಲೂಸ್, ಕಣ್ಣು ಮುಚ್ಕೊಳ್ಳಿ. ನಿಮ್ಮ ಬಾಡಿಯನ್ನ ಫೀಲ್ ಮಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮತ್ತೆ ಸ್ಥಿತಿಗೆ ಬನ್ನಿ. ಫೀಟ್ಸ್ ಟುಗೆದರ್. ರೋಲ್ ಬ್ಯಾಕ್ ಮಾಡಿ ಶೋಲ್ಡರ್ಸ್ ಅನ್ನ. ಈಗ ವೀರಭದ್ರಾಸನ. ಇನ್ಹೇಲ್ ಮಾಡ್ತಾ ನಿಮ್ಮ 2 ಕಾಲುಗಳನ್ನ ಪುನಃ 3 feet ಅಗಲ ಮಾಡ್ಕೊಳ್ಳಿ. ಓಕೆ, ಈಗ ಸ್ಲೋಲಿ ನಿಮ್ಮ ಕೈಗಳನ್ನ ತೋಳಿನ ಲೆವೆಲ್ಗೆ ರೈಸ್ ಮಾಡ್ಕೊಳ್ಳಿ. ನಿಮ್ಮ ರೈಟ್ ಕಾಲನ್ನ ರೈಟ್ ಸೈಡ್ ತಿರುಗಿಸಿ. ಬಾಡಿ ಸ್ಟ್ರೇಟ್ ಆಗಿರ್ಲಿ. ಎಕ್ಸೇಲ್ ಮಾಡ್ತಾ ನಿಮ್ಮ ರೈಟ್ ನೀಯನ್ನ
90 ಡಿಗ್ರೀಸ್ ಬೆಂಡ್ ಮಾಡಿ ನಾರ್ಮಲ್ ಬ್ರೀತಿಂಗ್. ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ತೊಡೆ ಮತ್ತೆ ಕಾಫ್ ಮಸಲ್ಸ್ ಸ್ಟ್ರಾಂಗ್ ಆಗತ್ತೆ, ಹಾಗೆ ನಿಮ್ಮ ಕೈಗಳಲ್ಲಿ ಅಥವಾ ತೋಳುಗಳಲ್ಲಿ ಕೂಡ ಶಕ್ತಿ ಬರುತ್ತೆ, ಬಾಡಿ ಕೂಡ ಟೋನ್ ಅಪ್ ಆಗತ್ತೆ. ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ನಿಮ್ಮ ರೈಟ್ ಕಾಲನ್ನ ಮುಂದೆ ತಿರುಗಿಸಿ. ಸೇಮ್ ಥಿಂಗ್ ಲೆಫ್ಟ್ ಸೈಡ್. ಇನ್ಹೇಲ್ ಅಂಡ್ ನಿಮ್ಮ ಲೆಫ್ಟ್ ಕಾಲನ್ನ 90 ಡಿಗ್ರೀಸ್ ಔಟ್ವರ್ಡ್ ತಿರುಗಿಸ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ ಸ್ಲೋ ಆಗಿ ನಿಮ್ಮ ಲೆಫ್ಟ್ ಕಾಲನ್ನ ಬೆಂಡ್ ಮಾಡಿ. ನಿಮ್ಮ ಲೆಫ್ಟ್ ಕಾಲು ಗ್ರೌಂಡಿಗೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ನಾರ್ಮಲ್ ಬ್ರೀತಿಂಗ್. ಈ ಆಸನದಿಂದ ನಿಮ್ಮ ಸ್ಟ್ಯಾಮಿನಾ, ನಿಮ್ಮ ಸ್ಟ್ರೆಂತ್ ಹೆಚ್ಚಾಗತ್ತೆ. ನೀವು 30 ಇಂದ 60 ಕೌಂಟ್ಸ್ ವರೆಗೆ ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಈ ಆಸನವನ್ನ ಹೋಲ್ಡ್ ಮಾಡಬಹುದು. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ನಿಮ್ಮ ಲೆಫ್ಟ್ ಕಾಲನ್ನ ಮುಂದೆ ಹಾಕಿ ಕೈಗಳನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸ್ಲೋಲಿ ವಾಪಸ್ ಸ್ಥಿತಿಗೆ ಬನ್ನಿ. ಈಗ ಕೂತ್ಕೊಂಡು ಆಸನಗಳನ್ನ ಮಾಡೋಣ. ಕೂತ್ಕೊಳ್ಳಿ. ದಂಡಾಸನದಲ್ಲಿ ಕೂತ್ಕೊಳ್ಳಿ. ಈಗ ದಡ್ಡಾಸನಕ್ಕೆ ಬನ್ನಿ. ನಿಮ್ಮ ಕಾಲೆರಡು ಒಟ್ಟಿಗೆ, ಕೈ ಹಿಪ್ಸ್ ಪಕ್ಕದಲ್ಲಿ. ಸ್ಲೋಲಿ ನಿಮ್ಮ ರೈಟ್ ಕಾಲನ್ನ ಬೆಂಡ್ ಮಾಡಿ, ಹಾಗೆ ಲೆಫ್ಟ್ ಕಾಲನ್ನ ಬೆಂಡ್ ಮಾಡಿ. ಈಗ ನಿಮ್ಮ ಎರಡು ನೀ ಜಾಯಿಂಟ್ ಮಧ್ಯ 1 ಫೋರಾಮ್ ಗ್ಯಾಪ್ ಬಿಡಿ. ಮುಂದೆ 1 ಫೋರಾಮ್ ಗ್ಯಾಪ್ ಬಿಡಿ. ಓಕೆ, ನಿಮ್ಮ ಕಾಲುಗಳ ಮೇಲೆ ನಿಂತ್ಕೊಳ್ಳಿ, ಅಂಬೆಗಾಲ್ ತರ. ದ್ವಿಪಾದ ಮಾರ್ಜರಿ ಆಸನ. ಸ್ಲೋಲಿ ಇನ್ಹೇಲ್ ಮಾಡ್ತಾ ನಿಮ್ಮ ರೈಟ್ ಕಾಲನ್ನ ಎತ್ತಿ, ಹಾಗೆ ಲೆಫ್ಟ್ ಕೈಯನ್ನ ಮುಂದೆ ಚಾಚಿ ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಇರಿ. ಥರ್ಟಿ ಕೌಂಟ್ಸ್ ಇಂದ 60 ಕೌಂಟ್ಸ್ ವರೆಗೆ ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಇರಿ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ನಿಮ್ಮ ಕೈ ವಾಪಸ್, ಕಾಲ್ಗಳು ವಾಪಸ್. ಈಗ ರೈಟ್ ಕೈಯನ್ನ ಮುಂದೆ ಚಾಚಿ, ಲೆಫ್ಟ್ ಕಾಲನ್ನ ಹಿಂದೆ ಚಾಚಿ. ನಾರ್ಮಲ್ ಬ್ರೀತಿಂಗ್. ಎಕ್ಸೇಲ್ ಮಾಡ್ತಾ ಕೆಳಗೆ. ಓಕೆ, ಈಗ ಸ್ಲೋಲಿ ನಿಮ್ಮ ಕೈಗಳನ್ನ ಮುಂದೆ ಚಾಚಿ, ಹಾಗೆ ನಿಮ್ಮ ಬಾಡಿಯನ್ನ ಮುಂದೆ ಚಾಚಿ. ಸ್ಲೋಲಿ ನಿಮ್ಮ ಕೈಯನ್ನ ಸ್ಟ್ರೆಚ್ ಮಾಡಿ ನಿಕುಂಜಾಸನ. ಸೊ ಇದನ್ನ ಮಾಡೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ರಿಲೀವ್ ಆಗತ್ತೆ. ನಿಮ್ಮ ಬ್ಯಾಕ್ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗತ್ತೆ. ನಿಮ್ಮ ಕೈಗಳನ್ನ ಇನ್ನೂ ಸ್ವಲ್ಪ ಮುಂದೆ ಚಾಚ್ಕೊಳ್ಳಿ. ಸ್ಟ್ರೆಚ್ ಅನ್ನ ಫೀಲ್ ಮಾಡಿ. 30 to 60 ಕೌಂಟ್ಸ್ ನಾರ್ಮಲ್ ಬ್ರೀತಿಂಗ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ಈಗ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ಓಕೆ, ಸ್ಲೋಲಿ ನಿಮ್ಮ ಕಾಲುಗಳ ಮೇಲೆ ನಿಂತ್ಕೊಳ್ಳಿ, ನಿಮ್ಮ ಹೀಲ್ಸ್ ಗ್ರೌಂಡ್ ಮೇಲೆ. ಬೇಕಾದ್ರೆ ಒಂದು ಸ್ವಲ್ಪ ಮುಂದೆ ಬನ್ನಿ. ಡಾಲ್ಫಿನ್ ಪೋಸ್. ಸೊ ಇದನ್ನು ಮಾಡೋದ್ರಿಂದ ನಿಮ್ಮ ಶೋಲ್ಡರ್ಸ್ ಸ್ಟ್ರಾಂಗ್ ಆಗತ್ತೆ. ನಾರ್ಮಲ್ ಬ್ರೀತಿಂಗ್. ನಿಮ್ಮ ಕಾಲಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗತ್ತೆ, ಬಾಡಿ ಕೂಡ ಕಂಪ್ಲೀಟ್ ಆಗಿ ಸ್ಟ್ರೆಚ್ ಆಗತ್ತೆ. ಸ್ಲೋಲಿ ಎಕ್ಸೇಲ್ ಮಾಡ್ತಾ ಡೌನ್. ಇನ್ಹೇಲ್ ಮಾಡ್ತಾ ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಆಗಿ. ಈಗ ಇನ್ಹೇಲ್ ಮಾಡ್ತಾ ಸ್ಲೋಲಿ ಮೇಲೆ ಬನ್ನಿ. ನಾರ್ಮಲ್ ಬ್ರೀತಿಂಗ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಮ್ಮ ರೈಟ್ ಕಾಲನ್ನ ಮುಂದೆ ಚಾಚಿ, ಹಾಗೆ ಲೆಫ್ಟ್ ಕಾಲನ್ನ ಕೂಡ ಮುಂದೆ ಚಾಚಿ ದಂಡಾಸನಕ್ಕೆ ಬನ್ನಿ. ಶಿಥಿಲ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಓಕೆ,
ಸ್ಲೋಲಿ ನಿಮ್ಮ ಕಂಫರ್ಟಬಲ್ ಪೊಸಿಷನ್ಗೆ ಬನ್ನಿ, ಕೂತ್ಕೊಳ್ಳಿ. ಓಕೆ, ಈಗ ಪ್ರಾಣಾಯಾಮ ಮಾಡೋಣ. ಸೊ ಯೋಗ ಮಾಡೋದ್ರಿಂದ ಬಾಡಿಯನ್ನು ಅಷ್ಟೇ ರಿಲ್ಯಾಕ್ಸ್ ಮಾಡ್ಕೋಬಾರ್ದು, ನಿಮ್ಮ ಮೈಂಡನ್ನು ಕೂಡ ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಬಾಡಿ ಮತ್ತು ಮೈಂಡ್ ಎರಡೂ ರಿಲ್ಯಾಕ್ಸ್ ಆದಾಗ ನಿಮ್ಮ ಬಾಡಿಯಲ್ಲಿ ಪೇನನ್ನು ಕಂಟ್ರೋಲ್ ಮಾಡ್ಬೋದು ಅಥವಾ ಬರದೇ ಇರೋ ಹಾಗೆ ತಡಿಬೋದು. ಸೊ ನಾಡಿ ಶುದ್ಧಿ ಪ್ರಾಣಾಯಾಮ, ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಚಿನ್ ಮುದ್ರಾ ಅಡಾಪ್ಟ್ ಮಾಡ್ಕೊಳ್ಳಿ, ನಿಮ್ಮ ರೈಟ್ ಹ್ಯಾಂಡಲ್ಲಿ ನಾಸಿಕ ಮುದ್ರಾ ಅಡಾಪ್ಟ್ ಮಾಡ್ಕೊಳ್ಳಿ. ನಾಸಿಕ ಮುದ್ರಾ ಅಂದರೆ ನಿಮ್ಮ ಇಂಡೆಕ್ಸ್ ಫಿಂಗರ್ ಹಾಗೆ ಮಧ್ಯದ ಫಿಂಗರ್ನ ಬೆಂಡ್ ಮಾಡಿ. ಸ್ಲೋಲಿ ನಿಮ್ಮ ರೈಟ್ ನಾಸ್ಟ್ರಲ್ನ ರೈಟ್ ಥಂಬಿಂದ ಕ್ಲೋಸ್ ಮಾಡ್ಕೊಳ್ಳಿ. ಬ್ಯಾಕ್ ಸ್ಟ್ರೈಟ್ ಆಗಿರಲಿ. ಇನ್ಹೇಲ್ ಮಾಡಬೇಕಾದ್ರೆ ಲೆಫ್ಟ್ ನಾಸ್ಟ್ರಲಲ್ಲಿ ಉಸಿರು ಒಳಗಡೆ ಎಳ್ಕೊಳ್ತಾ ಹೊಟ್ಟೆಯನ್ನು ಒಪ್ಪಿಸಿ, ಎದೆಯನ್ನು ಅಗಲಿಸಿ, ಶೋಲ್ಡರ್ನ ರೈಸ್ ಮಾಡಿ. ಸ್ಲೋಲಿ ನಿಮ್ಮ ಲೆಫ್ಟ್ ನಾಸ್ಟ್ರಲನ್ನು ರೈಟ್ ಕೈಯ ರಿಂಗ್ ಫಿಂಗರಿಂದ ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಲ್ ಓಪನ್ ಮಾಡಿ. ಸ್ಲೋಲಿ ಎಕ್ಸೇಲ್ ಮಾಡಿ ರೈಟ್ ನಾಸ್ಟ್ರಲಿಂದ. ಈಗ ರೈಟ್ ನಾಸ್ಟ್ರಲ್ನಲ್ಲಿ ಇನ್ಹೇಲ್ ಮಾಡಿ, ಕ್ಲೋಸ್, ಲೆಫ್ಟ್ ಇಂದ ಎಕ್ಸೇಲ್ ಮಾಡಿ. ಆಲ್ಟರ್ನೇಟಿವ್ ಆಗಿ ಇನ್ಹೇಲ್ ಲೆಫ್ಟ್, ಕ್ಲೋಸ್, exhale right. Inhale right, close, exhale left. Inhale left, close, exhale right. Inhale right, close, exhale left. ಈ ರೀತಿ ನೀವು 5 ಮಿನಿಟ್ಸ್ ಟು 15 ಮಿನಿಟ್ಸ್ವರೆಗೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೋದು. ಸ್ಲೋಲಿ ಕಣ್ಬಿಡೋಕ್ಕಿಂತ ಮುಂಚೆ ಚಿನ್ ಮುದ್ರಾನ ರಿಲೀಸ್ ಮಾಡಿ, ಎರಡು ಕೈಗಳನ್ನು ರಬ್ ಮಾಡಿ, ಹೀಟ್ ಜನರೇಟ್ ಮಾಡಿ. ಕೈಗಳನ್ನು ಕಪ್ ಶೇಪ್ ಮಾಡ್ಕೊಳ್ಳಿ, ನಿಮ್ಮ ಕಣ್ಗಳ ಮೇಲೆ ಇಟ್ಕೊಳ್ಳಿ, ಪ್ರೆಸ್ ಮಾಡಬೇಡಿ ಕಣ್ಣನ್ನು. ಓಕೆ, ಸ್ಲೋಲಿ ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ, ಕಣ್ಣು ಸ್ಲೋಲಿ ಬಿಡಿ. ಬಿಡಬೇಕಾದ್ರೆ ಫಸ್ಟ್ ಗ್ರೌಂಡನ್ನು ನೋಡಿ, ಆಮೇಲೆ ಮುಂದೆ ನೋಡಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕಲಿಯೋಗ ಕಾರ್ಯಕ್ರಮ. ಇನ್ನು ಹೆಚ್ಚು ಯೋಗ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡಿ. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.